ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ 2 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆ ಆದ್ರೆ ಇನ್ನು ರಾಜ್ಯದ ಜನರ ಪರಿಸ್ಥಿತಿ ಹೆಂಗಿದೆ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ. ಇದೇ ಯುದ್ಧದ ಎಫೆಕ್ಟ್ ಈಗ ರೈತರಿಗೂ ಕೂಡ ತಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಟೊಮ್ಯಾಟೊ ಬೆಳೆದಿರುವಂತಹ ರೈತರು ಸಂಕಷ್ಟಕ್ಕೆ ಸಿಲುಕಾಕಿಕೊಂಡಿದ್ದಾರೆ. ರಾಜ್ಯದ ರೈತರಿಗೆ ಪೆಟ್ಟು ಕೊಡ್ತಾ ಇದೆ ಮಧ್ಯಪ್ರಾಚ್ಯದ ಯುದ್ಧ. ಟೊಮ್ಯಾಟೊ ಬೆಲೆಯಲ್ಲಿ ಭಾರಿ ಕುಸಿತ, ರೈತರು ಕಂಗಾಲಾಗಿದ್ದಾರಂತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ವಿದೇಶಗಳಿಗೆ ರಫ್ತಾಗ್ತಾ ಇಲ್ವಂತೆ ಟೊಮ್ಯಾಟೊ, ಎಲ್ಲವೂ ಕೂಡ ಸ್ಥಗಿತ ಆಗಿ ಹೋಗಿದೆ. ಸಿಲಿಂಡರ್ ಅಭಾವದಿಂದ ಹೋಟೆಲ್ನವರು ಕೂಡ ಟೊಮ್ಯಾಟೊ ಬೇಡ ನಮಗೆ ಅಂತ ಹೇಳ್ತಿದ್ದಾರಂತೆ. ಟೊಮ್ಯಾಟೊ ಬೆಳೆದ ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ. ರಫ್ತು ಆಗ್ತಾ ಇಲ್ಲ, ಇಲ್ಲಿ ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ, ಬೆಲೆ ಸಿಗ್ತಾ ಇಲ್ಲ. ಬೆಲೆ ಕುಸಿತದಿಂದ ಕಂಗಾಲಾಗ್ಬಿಟ್ಟಿದ್ದಾರಂತೆ ರೈತರು. ಕೇವಲ ಕೂಲಿ ಹಣ ಕೊಡೋದಕ್ಕೂ ಆಗದೆ ರೈತರು ಪರದಾಡ್ತಿದ್ದಾರೆ. ಬೆಳೆದಿರುವಂತಹ ಬೆಳೆಗೆ ಅಟ್ಲೀಸ್ಟ್ ನೀವು ಲಾಭ ಬೇಡ, ಏನ್ ಖರ್ಚು ಮಾಡಿದ್ದೀವಲ್ಲ ಆ ಖರ್ಚನ್ನಾದ್ರೂ ಭರಿಸುವಂತಹ ಶಕ್ತಿ ಬೇಕಲ್ಲ, ಅದು ಕೂಡ ಆಗ್ತಾ ಇಲ್ಲ ಅಂತ. ಕಳೆದ ವರ್ಷ ಕ್ವಿಂಟಲ್ ಟೊಮ್ಯಾಟೋಗೆ 800ರಿಂದ 1000 ರೂಪಾಯಿ ಇತ್ತಂತೆ. ಈ ಬಾರಿ ಕೇವಲ 100ರಿಂದ 130 ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಟೊಮ್ಯಾಟೊ. ವಿದೇಶಕ್ಕೆ ರಫ್ತಾಗದ ಹಿನ್ನೆಲೆ ಮಾರುಕಟ್ಟೆಯಲ್ಲೇ ಕೊಳೆತು ಹೋಗ್ತಾ ಇದೆ ಅಂತೆ ಟೊಮ್ಯಾಟೊ. ಹಂಗಾಗಿ ದಿಢೀರ್ ಅಂತ ಬೆಲೆ ಕುಸಿತ. ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಟೊಮ್ಯಾಟೊ ಸ್ಟಾಕ್ ಉಳ್ಕೊಂಡಿದೆ. ರಾಜ್ಯದ ರೈತರಿಗೆ ಪೆಟ್ಟು ನೀಡಿದೆ ಮಧ್ಯಪ್ರಾಚ್ಯದ ಯುದ್ಧ. ದೃಶ್ಯ ನೋಡ್ತಾ ಇದ್ರಲ್ಲ, ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಸೇಲ್ ಆಗದೆ ಹಾಗೆ ಇರುವಂತ ದೃಶ್ಯ. ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆ ಈಗ ಇದರ ಎಫೆಕ್ಟು ಭಾರತದಲ್ಲಿ ತಟ್ಟಿರ್ತಕ್ಕಂಥದ್ದು. ಈಗ ನಾನು ಟೊಮೆಟೊ ಮಾರ್ಕೆಟಲ್ಲಿದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅತಿ ದೊಡ್ಡ ಟೊಮೆಟೊ ಮಾರ್ಕೆಟು ಅಂತ ಹೇಳ್ಬೋದು. ಚಿಂತಾಮಣಿಯಲ್ಲಿದ್ದೀನಿ. ಚಿಂತಾಮಣಿ APMC ಮಾರ್ಕೆಟಲ್ಲಿ ಈಗ ಟೊಮೆಟೊ ಬೆಲೆ ಭಾರಿ ಕುಸಿತ ಆಗಿರ್ತಕ್ಕಂಥದ್ದು. ಇದರಿಂದ ರೈತರಿಗೆ ತುಂಬಲಾರದ ನಷ್ಟ ಆಗಿರ್ತಕ್ಕಂಥದ್ದು. ಸುಮಾರು ಈ ಒಂದು ಮಾರ್ಕೆಟಿಂದ ಹೊರದೇಶಗಳಿಗೆ ಸಾಕಷ್ಟು ಟೊಮೆಟೊ ರಫ್ತಾಗ್ತಾಯಿತ್ತು. ಆದರೆ ಈ ಬಾರಿ ಏನು ಯುದ್ಧ ಹಿನ್ನೆಲೆ ಕೂಡ ಇವತ್ತು ಏನು ರಫ್ತು ಕ್ಯಾನ್ಸಲ್ ಆಗಿದೆ. ಸುಮಾರು ದೇಶಗಳಿಗೆ ಹೋಗತಕ್ಕಂಥ ಟೊಮೆಟೊ ಈಗ ಇಲ್ಲೇ ಉಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಅದರಿಂದ ಹಿನ್ನೆಲೆ ಇವತ್ತು ಇಲ್ಲೇ ಟೊಮೆಟೊ ಮಾರ್ಕೆಟಲ್ಲೇ ಇವತ್ತು ಸುಮಾರು ಟೊಮೆಟೊ ಇಲ್ಲೇ ಸ್ಟಾಕ್ ಮಾಡ್ತಾರೆ. ಯಾಕಂದರೆ ಇವತ್ತಿರ್ತಕ್ಕಂಥ ರೇಟ್ ನಾಳೆ ಇರಲ್ಲ, ನಾಳೆ ಇರ್ತಕ್ಕಂಥ ರೇಟ್ ನಾಳೆ ಇರಲ್ಲ. ಕೇವಲ ಏನು ಕಳೆದ ವರ್ಷ ಕಲ್ಕತ್ತಾ ಸೀಸನ್ ಬಂದಾಗ ಏನು 800ರಿಂದ 1000 ರೂಪಾಯಿ ಇದ್ದು ಟೊಮೆಟೊ ಬೆಲೆ ಇವತ್ತು ಕೇವಲ 100 ರೂಪಾಯಿಂದ 100 ರೂಪಾಯಿ 130 ಒಳಗಡೆ ಇರ್ತಕ್ಕಂಥದ್ದು. ಇದರಿಂದ ರೈತರಿಗೆ ಸುಮಾರು 1 ಎಕರೆಯಲ್ಲಿ ಟೊಮೆಟೊ ಬೆಳೆದಕ್ಕೆ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೇಪರ್ ಆಗಿರ್ಬೋದು, ಮತ್ತು ಪೈಪ್ಸ್ ಆಗಿರ್ಬೋದು, ಮತ್ತು ಇವೆಲ್ಲ ಕಳೆ ಕೀಳೋದಕ್ಕೆ ಕೂಲಿ ಆಳುಗಳಿರ್ಬೋದು, ಇವೆ ಮದ್ದು ಹೊಡೆಯೋದಕ್ಕೂ ಔಷಧಿ ಹೊಡೆಯೋದಕ್ಕೆ ಇದೆಲ್ಲಕ್ಕೂ ಕೂಡ ಸಿಕ್ಕಾಪಟ್ಟೆ ಒಂದು 2ರಿಂದ 2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆದರೆ ರೈತರಿಗೆ ಇವತ್ತು ಆ 2 ಲಕ್ಷ ರೂಪಾಯಿ ಎಲ್ಲ ಕೇವಲ 30,000 ರೂಪಾಯಿ ಕೂಡ ಕೈಗೆ ಬರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಕಷ್ಟ ಆಗ್ತದೆ. ತಮ್ಮಲ್ಲಿರ್ತಕ್ಕಂಥ ಒಡವೆ ವಸ್ತ್ರ ಎಲ್ಲ ಅಡ ಇಟ್ಟು ಜೊತೆಗೆ ಕೈ ಸಾಲ ಮಾಡಿಕೊಂಡು ಬ್ಯಾಂಕ್ ಸಾಲ ಮಾಡಿಕೊಂಡು ಟೊಮೆಟೊ ಬೆಳೆದ್ರೆ ಇವತ್ತು ರೈತರಿಗೆ ಏನು ಕಿಂಚಿತ್ತು ಕೂಡ ಅವರಿಗೆ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಒಂದಷ್ಟು ಜನ ರೈತರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೀವು ಸಾಲ ಸೋಲ ಮಾಡಿ ಬೆಳೆದಿದ್ದೀರಿ, ಆದರೆ ಇವತ್ತು ಟೊಮೆಟೊ ಬೆಲೆ ಕೇವಲ 100ರಿಂದ 120 130 ರೂಪಾಯಿ ಒಳಗೆ ಇದೆ, 50 ರೂಪಾಯಿ ಒಳಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಿಂದ ಬಂದಿದ್ದೀರಾ, ಯಾವ ರೀತಿ ಟೊಮೆಟೊ ಬೆಳೆದಿರಿ ನೀವು? ನಮ್ಮದು ಇದೆ ಲೋಕಲ್ ಚಿಂತಾಮಣಿ ತಾಲೂಕು ಪಲ್ಲೆಗಡ್ಡೆ ಅಂತ. ರೇಟ್ ಜಾಸ್ತಿ ಕಮ್ಮಿ ಐತೆ ಸರ್. ಎಷ್ಟಿದೆ ಸರ್ ರೇಟ್ ಇವತ್ತು? 50ರಿಂದ 100-110 ರೂಪಾಯಿ ಒಳಗಡೆ ಐತೆ. ಈಗ 1 ಎಕರೆ ಟೊಮೆಟೊ ಬೆಳೆದಕ್ಕೆ ಎಷ್ಟು ಖರ್ಚಾಗುತ್ತೆ? ಸುಮಾರು 1-2 ಲಕ್ಷ ಖರ್ಚಾಗುತ್ತೆ. ಯಾಕೆ ಟೊಮೆಟೊ ಹೊರದೇಶಗಳಿಗೆ ರಫ್ತಾಗ್ತಾ ಇಲ್ಲ ಅಂತೇಳಿ? ಅದು ಏನೋ ಯುದ್ಧ ಅದು ಇದು ಅಂತವ್ರೆ, ಅದೇನಂತ ಗೊತ್ತಿಲ್ಲ. ಈಗ ಹೋಟೆಲ್ಗಳಲ್ಲಿ ಒಂದು ಕಮರ್ಷಿಯಲ್ ಗ್ಯಾಸ್ ಇಲ್ಲ, ಅದೊಂದು ಸಮಸ್ಯೆ. ಅಲ್ಲಿ ಬೇಕಾಗಿರ್ತಕ್ಕ ಟೊಮೆಟೊ ಮತ್ತು ಬೇರೆ ಬೇರೆ ತರಕಾರಿಗಳಿಗೂ ಸಹ ರೇಟ್ ಕಡಿಮೆ ಆಗಿರ್ತಕ್ಕಂಥದ್ದು. ಇದರಿಂದ ಹೋಟೆಲ್ಗೆ ಸಪ್ಲೈ ಆಗಿರ್ತಕ್ಕಂಥ ಟೊಮೆಟೊ ಎಲ್ಲ ಈಗ ಅಲ್ಲಿ ಕೂಡ ತಗೊತಿಲ್ಲ. ಯಾಕಂದರೆ ಅಲ್ಲಿ ಬೇರೆ ಬೇರೆ ಸ್ನ್ಯಾಕ್ಸು ಐಟಮ್ಸ್ ಏನೂ ಮಾಡ್ತಾಯಿಲ್ಲ, ಬರೀ ಇಡ್ಲಿ ಚಪಾತಿ ವಡೆ ಮಾಡ್ತಾಯಿದ್ದಾರೆ, ಬಿಟ್ಟರೆ ಬೇರೆ ಏನೂ ಮಾಡ್ತಾಯಿಲ್ಲ. ಇದರಿಂದ ಏನಾದರೂ ಟೊಮೆಟೊಗೆ ರಫ್ತಾಗೋದಕ್ಕೆ ಕಮ್ಮಿ ಆಗಿದೆ ಅಂತೇಳಿ? ಅದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಮದು ಅಲ್ಲಿ ಕಡೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಅದು ನಮಗೆ ಜಾಸ್ತಿ ಪ್ರಾಬ್ಲಮ್ ಐತೆ. ಇದು ರೇಟ್ ಜಾಸ್ತಿ ಕಮ್ಮಿ ಐತೆ. ಅದು ಪೇಪರು ಎಲ್ಲ ಡಬಲ್ ರೇಟ್ ಆಗೈತೆ. ಈ ಡ್ರಿಪ್ಪು ಪ್ರತಿಯೊಂದು ಬೆಲೆ ಜಾಸ್ತಿ ಆಗೈತೆ. ಇಲ್ಲಿ ನೋಡಿದ್ರೆ ರೇಟ್ ಜಾಸ್ತಿ ಕಮ್ಮಿ ಐತೆ. 1 ಎಕರೆಯಲ್ಲಿ ಟೊಮೆಟೊ ಬೆಳೆದಕ್ಕೆ ಎಷ್ಟು ಖರ್ಚಾಗುತ್ತೆ? ಸುಮಾರು 1-2 ಲಕ್ಷ ಖರ್ಚಾಗುತ್ತೆ ಸರ್. ಎಷ್ಟು ಸಾಲ ಮಾಡಿದ್ರಿ? ಈಗ ಏನಾದ್ರು ಯಾವ ರೀತಿ ನಷ್ಟ ಆಗ್ತಾಯಿದೆ ನಿಮಗೆ? ಏನು ಸರ್? ಎಷ್ಟು ಸಾಲ ಮಾಡಿದ್ರಿ? ಯಾವ ರೀತಿ ನಷ್ಟ ಆಗ್ತಾಯಿದೆ? ಸಾಲ ಏನು ಸರ್, ಒಡವೆ ಎಲ್ಲ ಬ್ಯಾಂಕಿಗೆ ಸೇರೈತೆ. ಇನ್ನೇನಿಲ್ಲ, ಸಾಲ ಕೊಡ್ತಾನೂ ಇಲ್ಲ ಯಾರು. ಅಷ್ಟು ಜಾಸ್ತಿ ಪ್ರಾಬ್ಲಮ್ ಆಗೈತೆ ಸರ್. ಇವಾಗ ಎಷ್ಟು ಬರ್ತದೆ ಇದರಿಂದ? 150 ರೂಪಾಯಿ ರೇಟ್ ಹೋಗೋದ್ರಿಂದ ಎಷ್ಟು ಸರ್? ಬಾಡಿಗೆ, ಕಮಿಷನು ಎಲ್ಲ ಅದೇ ಸರ್ ಹೋಗುತ್ತೆ. ಅಲ್ಲಿ ಹಾಲುಗಳು ಕೊಡೋದು ಏನು ಉಳಿತಾಯ ಏನಿಲ್ಲ, ಅದಕ್ಕೆ ಸರ್ ಹೋಗುತ್ತೆ ಅಷ್ಟೆ.
ಇದಿಷ್ಟು ಇಲ್ಲಿನ ರೈತರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥ. ಒಟ್ಟಾರೆಯಾಗಿ ಹೇಳೋದಾದರೆ ಏನು ಟೊಮೆಟೊ ಏನೋ ಒಂದು ಬಹಳ ನಿರೀಕ್ಷೆ ಇಟ್ಕೊಂಡು ಸಾಲ ಮಾಡಿ ಮಕ್ಕಳು ಮದುವೆ ಮಾಡ್ಬೋದು, ಬೇರೆ ಬೇರೆ ವ್ಯಾಪಾರ ಮಾಡ್ಕೊಳ್ಬೋದು ಅಂತ ಒಂದಷ್ಟು ಜೀವನ ಕಟ್ಕೊಳ್ಳೋಣ ಅಂತೇಳಿ ರೈತರು ಟೊಮೆಟೊ ಬೆಳೆದಿದ್ದಾರೆ. ಈಗ ಅವರಿಗೆ ಎಲ್ಲೊಂದು ಕಡೆ ಕೈ ಸುಟ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಕಡೆ ಒಡೆ ವಸ್ತ್ರ ಎಲ್ಲ ಬ್ಯಾಂಕಲ್ಲಿ ಅಡ ಇಟ್ಟು ಕೈ ಸಾಲ ಮಾಡಿಕೊಂಡು ರೈತರು ಟೊಮೆಟೊ ಬೆಳೆದಿದ್ರೆ ಅವರಿಗೆ ತುಂಬಲಾರದ ನಷ್ಟ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಬೆಂಬಲ ಬೆಲೆ ಸೂಚಿಸುತ್ತಾ ಅಥವಾ ಇದಕ್ಕೆ ಪರಿಹಾರವಾಗಿ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.